ಬೆಳ್ಳುಳ್ಳಿ ಹಾಕೇ ಇಲ್ಲ ನಾನು, ಈರುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕಿಲ್ಲ, ಟೊಮೊಟೊ ಹಾಕಿಲ್ಲ, ಏನು ಹಾಕಿಲ್ಲ. ಬರೀ ಅಕ್ಕಿ ಹಾಕಿ ಕುಕ್ಕರ್ಗೆ ಕುಗ್ಸಿದಷ್ಟೇ. ಬೇಗ ಚಿನ್ನಿಮಾ. ಬೇಗ ಕುಡಿ, ಬೇಗ. ಏ ಡ್ರಾಮಾ, ಕುಡಿ ಬೇಗ. ಅಯ್ಯೋ ಕಚ್ಕೊಂಡು ತಿನ್ಬೇಕು ಚೆನ್ನಾಗಿ. ಮುಟ್ಟಬಾರ್ದು, ಅದೆಲ್ಲ ಮುಟ್ಟು. ಇವನ್ ಜೂಲಿ ಮುಟ್ಟು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣವೇ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಸೋಮವಾರ ವ್ಲಾಗ್. ಇದು ಬೆಳಗ್ಗೆನೇ ಆದಿತ್ಯ ಒಂದು ಸಾಫ್ಟ್ ಟಾಯ್ಸ್ನೆಲ್ಲ ವಾಷಿಂಗ್ ಮಷೀನಿಗೆ ಹಾಕೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಸಾಫ್ಟ್ ಟಾಯ್ಸ್ನ ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಮಕ್ಕಳಿಗೆ ಫ್ರೀಕ್ವೆಂಟಾಗಿ ಕೋಲ್ಡ್ ಆಗೋದು, ಕೆಮ್ಮಾಗೋದು, ಇದರಿಂದ ಜ್ವರ ಸಹ ಬರುತ್ತೆ. ಯಾವ ರೀತಿ ನಾವು ಕೇರ್ ಮಾಡಬೇಕು, ಈ ಸಾಫ್ಟ್ ಟಾಯ್ಸ್ನ ಯಾವ ರೀತಿ ಹೈಜೀನಿಕ್ಕಾಗಿ ಇಟ್ಕೊಳ್ಬೇಕು, ಏನಕ್ಕೆ ಮಕ್ಕಳಿಗೆ ಕೋಲ್ಡ್ ಕಾಫ್ ಆಗುತ್ತೆ, ರಿಪೀಟೆಡಾಗಿ ಇನ್ಫೆಕ್ಷನ್ಸ್ ಆಗುತ್ತೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಿತಿಗೆ ಸಾಫ್ಟ್ ಟಾಯ್ಸ್ ಅಂತಂದರೆ ತುಂಬ ಇಷ್ಟ. ಎಲ್ಲದಕ್ಕೂ ಒಂದು ಹೆಸರು ಇಟ್ಬಿಟ್ಟಿದ್ದೀವಿ ನಾನು ಮತ್ತು ಅದಿತಿ. ಅದನ್ನೆಲ್ಲನೂ ತೊಗೊಂಡು ಮಾಡಿ ಮೇಲೆ ವಾಷಿಂಗ್ ಮಷಿನ್ಗೆ ಹಾಕೋಣ ಅಂತ ಹೋಗಿದ್ವಿ. ಈ ರೀತಿ ಪ್ರತಿಯೊಂದರಲ್ಲೂ ಮಕ್ಕಳನ್ನ ನಾವು ಇನ್ವಾಲ್ವ್ ಮಾಡಿಕೊಂಡ್ರೆ ಮಕ್ಳಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅವ್ರಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಏನಪ್ಪ ಇಷ್ಟು ಚಿಕ್ಕ ಮಕ್ಕಳಲ್ಲಿ ನಾವು ಕೆಲಸ ಮಾಡಿಸ್ಕೋಬೇಕಾ ಅಂತಂದರೆ, ಕೆಲಸ ಅಂದರೆ ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರೋದ್ರಿಂದ ಮಕ್ಕಳಿಗೆ ಮುಂದಕ್ಕೆ ಡಿಸಿಷನ್ ಮೇಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗಿಗೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಿತಿ ನಾನು ಬರ್ತೀನಿ ಮಮ್ಮ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೇಳಿದ್ದೆ. ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ನಾವು ಹೋಗಿ ಸಾಫ್ಟ್ ಟಾಯ್ಸ್ನೆಲ್ಲ ಅದಿತಿದು ಎಲ್ಲ ಚಿಂಕು ಅಂತೆ, ಇವಾಗ ಹಾಕಿದ್ದು ಜೂಲಿ, ಅದಾದಮೇಲೆ ಅದನ್ನು ಯೂನಿಕಾರ್ನ್ ಅಂತಲೇ ಕರೀತಾರೆ. ಸೊ ಒಂದೊಂದಕ್ಕೂ ಒಂದೊಂದು ಹೆಸರಿದೆ ಅಲ್ಲ. ಎಲ್ಲರಿಗೂ ಇವತ್ತು ಸ್ನಾನ ಮಾಡಿಸ್ಬೇಕು. ಅವ್ರು ಏನು ಅಂದ್ಕೊಂಡಿದ್ರು ನಾವೇ ಸ್ನಾನ ಮಾಡಿಸ್ತೀವಿ ಅಂತ. ಆದರೆ ವಾಷಿಂಗ್ ಮಷಿನ್ ಬೆಸ್ಟ್. ಯಾಕಂತಂದರೆ ನಾವು ಅಷ್ಟು ಚೆನ್ನಾಗಿ ಡ್ರೈ ಮಾಡೋದಕ್ಕಾಗೋದಿಲ್ಲ. ತುಂಬ ಹಿಂಡಬೇಕಾಗತ್ತೆ, ಅಂತಂದರೆ ನೀರೆಲ್ಲ ಹೋಗೋದಕ್ಕೆ ಹಿಂಡಬೇಕು. ಸೊ ಅಷ್ಟು ಡ್ರೈ ಔಟ್ ಆಗೋದಿಲ್ಲ. ಒಂದು ದಿನದಲ್ಲಿ ಇದು ಡ್ರೈ ಮಾಡೋಕ್ಕಾಗೋದೇ ಇಲ್ಲ. ಸೊ ಬಿಸಿಲು ತುಂಬ ಚೆನ್ನಾಗಿದ್ದಾಗಲೇ ಇದನ್ನು ವಾಷಿಂಗ್ ಮಷೀನಿಗೆ ನಾನು ಹಾಕ್ತೀನಿ. ನಾನು ಇದನ್ನು ಒಂದು 20 ಡೇಸ್ ಒಂದ್ಸಲ ಇದನ್ನು ವಾಶ್ ಮಾಡ್ತೀನಿ. ಆ್ಯಕ್ಚುಲಿ ಎಲ್ಲ ಸಾಫ್ಟ್ ಟಾಯ್ಸ್ದೂ ನಾನು ಕೆಳಗಡೆ ತೆಗ್ದಿಲ್ಲ, ಅಂತಂದರೆ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಯಾಕಂತಂದರೆ ತುಂಬ ಬೆಡ್ ಮೇಲೆ ಅದಿತಿಗೆ ಯಾವಾಗಲೂ ಇರಬೇಕು, ಅವ್ರ ಪಕ್ಕದಲ್ಲೇ ಮಲಗಿಸ್ಕೊಳ್ಬೇಕು ಅಂತ ಅವ್ರಿಗೆ ಆಸೆ. ಎಲ್ಲರೂ ನೈಟ್ ಟೈಮ್ ಗುಡ್ ನೈಟ್ ಹೇಳಿ ಊಟ ಮಾಡಿದ್ರ ಅಂತ ಎಲ್ಲ ಕೇಳಿ ತುಂಬ ಚೆನ್ನಾಗಿ ಪ್ರಿಟೆಂಡ್ ಪ್ಲೇ ಮಾಡ್ತಾರೆ. ಇನ್ನೂ ಆನೆ ಇದೆ, ಶೀಪ್ ಇದೆ, ಅದಾದಮೇಲೆ ಇನ್ನೊಂದು ನಾಯಿ ಥರ ಇದೆ. ಅದನ್ನೆಲ್ಲನೂ ನಾನು ದೊಡ್ಡದು ಅದು ಸ್ವಲ್ಪ. ಸೊ ಅದಕ್ಕೋಸ್ಕರ ಎತ್ತಿಟ್ಟಿದ್ದೀನಿ. ಎಲ್ಲನೂ ತೆಗೆದ್ರೆ ಆ್ಯಕ್ಚುಲಿ ಬೆಡ್ ಮೇಲೆ ನಮಗೆ ಜಾಗ ಇರೋಲ್ಲ. ಈಗಲೇ ಬೆಡ್ ಮೇಲೆ ಜಾಗ ಇರೋದಿಲ್ಲ. ಅದಿತಿಗೆ ಅವ್ರನ್ನ ಕೆಳಗಡೆ ಒಂದು ಕ್ಷಣಕ್ಕೂ ಬಿಡೋಕ್ಕೆ ಇಷ್ಟ ಆಗೋದಿಲ್ಲ. ನಮ್ಮ ಥರನೇ ಅದಿತಿ ಅವ್ರನ್ನೂ ಟ್ರೀಟ್ ಮಾಡ್ತಾರೆ. ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಮಕ್ಕಳು ಆ ರೀತಿ ಟ್ರೀಟ್ ಮಾಡಿದಾಗ. ಒಂಥರ ರೆಸ್ಪೆಕ್ಟ್ ಕೊಡೋದು. ಅಮ್ಮ ನೋಡಮ್ಮ ಜೂಲಿ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾಳೆ ಅಂತ ಎಷ್ಟು ಮುದ್ದಾಗಿ ಹೇಳ್ತಾರೆ ಗೊತ್ತಾ. ಒಂದೊಂದ್ಸಲ ಅಕಸ್ಮಾತ್ ಏನಾದರೂ ಸಾಫ್ಟ್ ಟಾಯ್ಸ್ ಏನಾರು ಕೆಳಗಡೆ ಬಿದ್ದಿದ್ರೆ. ಅದಿತಿನೂ ಮಾಡಿ ಮೇಲೆ ಕರ್ಕೊಂಡು ಹೋಗಿ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಯಿತು. 35 ಮಿನಿಟ್ಸ್ದು ಡೆಲಿಕೇಟ್ ವಾಷಿಂಗ್ ಅಂತ ಇದೆ ನಮ್ಮ ಒಂದು ವಾಷಿಂಗ್ ಮಷೀನಲ್ಲಿ. ಸೊ ಅದಕ್ಕೆ ಹಾಕಿದ್ದು. ಅಂತಂದರೆ ಇವಾಗ ನಾವು ಮನೆಯಲ್ಲಿ ಬಟ್ಟೆ ಹಾಕಿದಾಗ ವಾಷಿಂಗ್ ಮಷೀನಿಗೆ ಹಾಕೋದು ಡ್ಯೂರೇಷನು 1 hour 15 ಮಿನಿಟ್ಸ್ ಇದೆ, 1 hour 45 ಮಿನಿಟ್ಸ್ ಇದೆ. ಬಟ್ ಅಷ್ಟೊಂದು ಬೇಡ, ತುಂಬ ಏನು ಕೊಳೆ ಆಗಲ್ಲ ಸಾಫ್ಟ್ ಟಾಯ್ಸು. 15 ಡೇಸ್ ಒನ್ಸ್ ಹಾಕ್ತಾನೆ ಇರ್ತೀನಿ, ಅಥವಾ 20 ಡೇಸ್ ಅಂತೂ ಮ್ಯಾಕ್ಸಿಮಮ್ ಹಾಕ್ತಾನೆ ಇರ್ತೀನಿ ವಾಷಿಂಗ್ ಮಷೀನ್ಗೆ. ಸೊ ಅಷ್ಟೇನು ಕೊಳೆ ಆಗೋದಿಲ್ಲ, ಜಸ್ಟ್ ಬೆಡ್ ಮೇಲೆ ಮಾತ್ರ ಇರುತ್ತೆ. ಅದಕ್ಕೋಸ್ಕರ 35 ಮಿನಿಟ್ಸ್ ನಾನು ಹಾಕಿದ್ದೆ. 15 ಮಿನಿಟ್ಸ್ದೂ ಇತ್ತು, ಬಟ್ 15 ಮಿನಿಟ್ಸ್ ತುಂಬ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು 35 ಮಿನಿಟ್ಸ್ ಹಾಕಿದ್ದೀನಿ ನಾನು.
ವಾಷಿಂಗ್ ಮಷೀನಿಗೆ ಹಾಕ್ಬೋದಾ ಅಂತ ಸಾಕಷ್ಟು ಜನ ನಿನ್ನೆ ನನಗೆ ಸ್ಟೋರಿಗೆ ಅಪ್ಲೋಡ್ ಮಾಡಿದಾಗ ಕೇಳಿದ್ರೆ ಖಂಡಿತವಾಗ್ಲೂ ಹಾಕ್ಬೋದು. ಕೈಯಲ್ಲಿ ವಾಶ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ತುಂಬ ಚೆನ್ನಾಗಿ ವಾಷಿಂಗ್ ಮಷೀನ್ಗೆ ಹಾಕಿದಾಗ ಡ್ರೈ ಔಟ್ ಆಗುತ್ತಲ್ಲ, ಸೊ ಅದರಿಂದ ಬೇಗ ಒಣಗುತ್ತೆ. ನಾವೊಂದು 11:30 ಹಾಗೆ ವಾಷಿಂಗ್ ಮಷೀನಿಗೆ ಹಾಕಿ ಅದನ್ನು ಡ್ರೈ ಔಟ್ ಮಾಡಿ ಒಣಗಾಕಿ ಬಂದಿದ್ದು. ಈವ್ನಿಂಗ್ 4:35 ಹಾಗೆ ಎತ್ಕೊಂಡು ಬಂದಿದ್ದು. ಕಂಪ್ಲೀಟ್ ಡ್ರೈ ಆಗಿತ್ತು. ಅದಿತಿ ವಾಷಿಂಗ್ ಮಷೀನೇ ನೋಡಿ ನೋಡಿ ಬೋರ್ ಆಯಿತು. ಅದಾದಮೇಲೆ ಅಲ್ಲೊಂದು ಮಾಡಿ ಮೇಲೆ ಮುರಿದೋಗಿರುವಂಥ ಒಂದು ಏಣಿನ ಇಟ್ಟಿದ್ದೀವಿ. ಅಲ್ಲೇ ಅವರೇ ಆಟ ಆಡ್ತಿದ್ರು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದಿತಿ ಇದರಲ್ಲಿ ಕ್ಲೈಂಬ್ ಅಪ್ ಮಾಡ್ತಾರೆ, ಕ್ಲೈಂಬ್ ಡೌನ್ ಮಾಡ್ತಾರೆ ಅಂತ. ಇದು ಆಗಿದ್ದು ಒಂದು ತಿಂಗಳ ಹಿಂದೆನೇ. ಮಕ್ಕಳು ಎಷ್ಟು ಚೆನ್ನಾಗಿ ಬೋರ್ ಆದಾಗ ಮಕ್ಕಳ ಕಲಿಕೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಅವರ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾವತ್ತೋ ಒಂದಿನ ಇದೇ ರೀತಿ ವಾಷಿಂಗ್ ಮಷೀನ್ ವಿಷಯಕ್ಕೇ ಕರ್ಕೊಂಡು ಹೋದಾಗ ಅವ್ರಿಗೇನು ಮಾಡೋ ಕೆಲಸ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವರೇ ಈ ರೀತಿ ಹತ್ತೋದು ಇಳಿಯೋದು, ಇದನ್ನು ಪಾರ್ಕಲ್ಲಿ ಇರುತ್ತಲ್ಲ ಜಂಗಲ್ ಜಿಮ್ ಅಂತ, ಆ ರೀತಿ ಫೀಲ್ ಮಾಡ್ತಾರೆ ಅದಿತಿ. ಮಕ್ಕಳಿಗೆ ಏನೂ ಬೇಡ ಅಲ್ವಾ, ಏನೂ ಇಲ್ಲ ಅಂತಂದ್ರೂ ಅವ್ರು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಮಕ್ಳ ಥರ ನಮ್ಮ ಲೈಫ್ ತಿರ್ಗಾ ನಾವು ಮಕ್ಕಳಾಗೋಕ್ಕಾಗಲ್ಲ, ಅವ್ರ ಥರ ನಾವು ನಮ್ಮ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ನಂಗೆ ಅದಿತಿ ನೋಡಿದಾಗ ತುಂಬ ಅನಿಸಿದೆ. ನಿಮಗೂ ಇದೇ ರೀತಿ ಅನಿಸುತ್ತಾ? ಯಾವ ಒಂದು ಸಿಚುಯೇಷನಲ್ಲಿ ಅನಿಸಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮಮ್ಮ ಆಯ್ತಾ ಅಂತ ಬಂದು ಕೇಳ್ತಾನೆ ಇದ್ರು. ಇಲ್ಲ ಅದಿತಿ ಇನ್ನು 5 ಮಿನಿಟ್ಸ್ ಇದೆ ಅಂತ ನಾನು ಹೇಳ್ತಾ ಇದ್ದೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಅದಿತಿಗೆ ಒಂದು ರೆಸಿಪಿ ಮಾಡಿಕೊಡ್ಬೇಕಿತ್ತು. ಮಶ್ರೂಮ್ ತುಂಬ ದಿನ ಆಗಿತ್ತು ಅದಿತಿಗೆ ಕೊಟ್ಟು. ಅದರಲ್ಲಿ ಮಶ್ರೂಮ್ ರೈಸ್ ಮಾಡ್ಕೊಳ್ಳೋಣ ಅಂದರೆ ಮಶ್ರೂಮ್ ಬಿರಿಯಾನಿ ಥರ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಆ್ಯಂಡ್ ಸ್ನ್ಯಾಕ್ಸ್ ಸಹ ಕೊಟ್ಟಿರಲಿಲ್ಲ. ಹೋಗಿ ವಾಷಿಂಗ್ ಮಷಿನ್ಗೆಲ್ಲ ಹಾಕಿ ಬಂದು ಸ್ನ್ಯಾಕ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ಅದಿತಿಗೆ ಕರ್ಕೊಂಡು ಹೋಗಿದ್ದೆ. ಈ ರೀತಿ ಫುಲ್ಲು ಕಂಪ್ಲೀಟ್ ಹೆಲ್ಪ್ ಮಾಡ್ತಾರೆ ನನಗಂತೂ. ಈಗ ಪ್ರೆಗ್ನೆನ್ಸಿ ಇರೋದ್ರಿಂದ ಸ್ವಲ್ಪ ಬಗ್ಗೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ಲ. ಅದಿತಿಗೆ ಗೊತ್ತಾಗಿದೆ ಅಮ್ಮನ ಹೊಟ್ಟೆಯಲ್ಲಿ ಪಾಪು ಇದೆ, ಅಮ್ಮನ ಜಾಸ್ತಿ ಬಗ್ಗಿಸ್ಬಾರ್ದು ಅಂತ. ಕೃವಿ ದಿನಾಗಲೂ ಬೆಳಗ್ಗೆ ಹೊರಡುವಾಗ್ಲೂ ಹೇಳ್ಬಿಟ್ಟು ಹೋಗ್ತಾರೆ. ನೈಟ್ ಬಂದಾಗ ಕೇಳ್ತಾರೆ, ಮಮ್ಮಗೆ ಏನೇನು ಹೆಲ್ಪ್ ಮಾಡಿದ್ರಿ ಹಾಗೆ ಹೀಗೆ ಅಂತ. ಬೆಳಗ್ಗೆ ಹೋಗುವಾಗ ಕೇಳ್ತಾರೆ, ಈ ರೀತಿ ಮಮ್ಮಗೆ ಹೆಲ್ಪ್ ಮಾಡಬೇಕು, ಮಮ್ಮನ ಜಾಸ್ತಿ ಬಗ್ಗಿಸ್ಬಾರ್ದು, ಮಮ್ಮನ ಎತ್ಕೊಳ್ಳಿ ಅಂತ ಕೇಳಬಾರ್ದು ಅಂತ. ಅವ್ರ ಡ್ಯಾಡ ಏನೇನು ಹೇಳಿರ್ತಾರೋ ಅದನ್ನು ಎಲ್ಲನೂ ಅದಿತಿ ಚಾಚು ಚಪ್ಪದೆ ಫಾಲೋ ಮಾಡ್ತಾರೆ. ವಾಷಿಂಗ್ ಮಷೀನಲ್ಲಿ ಎಲ್ಲ ಆಯಿತು. ಅದಿತಿನೇ ಆಚೆ ಎಲ್ಲ ತೊಗೊಂಡು ಆಚೆ ಬಂದುಬಿಟ್ಟು ಒಣಗಾಕೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಚಾಪೆ ಎಲ್ಲ ಹಾಸಿದ್ವಲ್ವ, ಸೊ ಅದ್ರ ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ವಿ. ಅಂದರೆ ಕೆಳಗಡೆ ಹಾಕಿದ್ರೆ ಅಲ್ಲೆಲ್ಲ ಮಾಡಿ ಮೇಲೆ ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡ್ತಾರೆ ಅಥವಾ ನಾರ್ಮಲ್ ಬೇರ್ ಫೂಟಲ್ಲೆಲ್ಲ ಓಡಾಡ್ತಾರೆ. ಅಗೇನ್ ವೈಟ್ ಕಲರ್ ಇದೆ, ಯೆಲ್ಲೋ ಕಲರ್ ಎಲ್ಲ ಇದೆ ಅಲ್ಲ ಸಾಫ್ಟ್ ಟಾಯ್ಸು, ಅದೆಲ್ಲ ಗಲೀಜಾಗುತ್ತೆ, ಅಗೇನ್ ಡಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಚಾಪೆ ಹಾಸಿಬಿಟ್ಟು ಅದ್ರ ಮೇಲೆ ನಾವು ಡ್ರೈ ಔಟ್ ಮಾಡ್ತಾಯಿದ್ದೀವಿ. ಯಾಕೆ ಸಾಫ್ಟ್ ಟಾಯ್ಸ್ನ ನಾವು 15 days ಒನ್ಸ್ ಅಥವಾ 20 days ಒನ್ಸ್ ವಾಶ್ ಮಾಡಬೇಕು ಅಂತಂದರೆ, 15 days ಒನ್ಸ್ ನಾನು ತುಂಬ ಯೂಸ್ ಮಾಡಲ್ಲ. ಕೆಳಗಡೆ ಎಲ್ಲ ಅದಿತಿ ಆಚೆ ಎಲ್ಲ ಯಾವತ್ತೂ ತೊಗೊಂಡೋಗಲ್ಲ, ರೂಮಿಂದ ಆಚೆ ತೊಗೊಂಡೋಗಲ್ಲ ಅದಿತಿ ಸಾಫ್ಟ್ ಟಾಯ್ಸ್ನ. ಅದಕ್ಕೋಸ್ಕರ ನಾನು 20 days ಒನ್ಸ್ ಮಾಡ್ತೀನಿ. ಯಾಕೆ ಅಂತಂದರೆ ಅದರಲ್ಲಿರುವಂತಹ ಡಸ್ಟು, ಧೂಳೆಲ್ಲ ಮಕ್ಕಳಿಗೆ ರಿಪೀಟೆಡಾಗಿ ಕೋಲ್ಡು, ಕಾಫು, ಅದರಿಂದ ಜ್ವರ ಸಹ ಬರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳು ಯಾವಾಗಲೂ ಸಾಫ್ಟ್ ಟಾಯ್ಸ್ನ ಎತ್ಕೊಂಡು ಓಡಾಡ್ತಿರ್ತಾರೆ. ಆ್ಯಂಡ್ ಮನೆಯಲ್ಲಿ 3-4 ಜನ ಮಕ್ಕಳಿರ್ತಾರೆ ಅಥವಾ 2-3 ಜನ ಮಕ್ಕಳಿರ್ತಾರೆ. ಎಲ್ಲ ಮಕ್ಕಳುಗಳು ಯೂಸ್ ಮಾಡ್ತಿರ್ತಾರೆ, ಎಲ್ಲ ಮಕ್ಕಳುಗಳು ಇಟ್ಕೊಂಡು ಓಡಾಡ್ತಿರ್ತಾರೆ ಅಂತಂದರೆ ಎಲ್ಲ ಮಕ್ಕಳ ಇಮ್ಯುನಿಟಿ ಒಂದೇ ರೀತಿ ಇರೋದಿಲ್ಲ. ಆ ರೀತಿಯಾದ ಸಿಚುಯೇಷನಲ್ಲಿ ನೀವಿದ್ರೆ ಅಂತಹ ಒಂದು ಸಾಫ್ಟ್ ಟಾಯ್ಸ್ನ ನಿಮ್ಮ ಮಕ್ಕಳು ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಪ್ಲೀಸ್ ವಾಶ್ ಮಾಡಿ. ಆ್ಯಂಡ್ ಎವ್ರಿ ಟೈಮ್ ನೀವು ವಾಶ್ ಮಾಡಿದಾಗ ತುಂಬ ಚೆನ್ನಾಗಿ ಸನ್ ಡ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಸನ್ ಡ್ರೈ ಮಾಡಿಲ್ಲ ಅಂತಂದ್ರೂ ಅದು ಸರಿಯಾಗಿ ಹಾರಿರೋದಿಲ್ಲ, ಅದರಲ್ಲಿ ಫಂಗಸ್ ಬರುವಂತಹ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಪ್ರತಿ 15 days ಒಂದ್ಸಲ ನೀವು ಚೆನ್ನಾಗಿ ವಾಶ್ ಮಾಡಿ ವಾಷಿಂಗ್ ಮೆಷಿನ್ಗೆ ಹಾಕ್ಬೋದು. ಯಾವುದೇ ರೀತಿ ಹಾಳಾಗಲ್ಲ ಸಾಫ್ಟ್ ಟಾಯ್ಸು. ವಾಷಿಂಗ್ ಮಷಿನ್ಗೆ ಹಾಕಿ ಅದನ್ನು ಸನ್ ಡ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್. ಇದರಿಂದ ನಿಮ್ಮ ಮಕ್ಕಳಿಗೆ ಕೋಲ್ಡು, ಕಾಫು ರಿಪೀಟೆಡಾಗಿ ಆಗ್ತಿದೆ ಅಂತಂದರೆ ಇದು ಒಂದು ದೊಡ್ಡ ರೀಸನ್ ಆಗಿರುತ್ತೆ. ಇದರಲ್ಲಿರುವಂತಹ ಡಸ್ಟು ಮಕ್ಕಳಿಗೆ ರಿಪೀಟೆಡಾಗಿ ಕೋಲ್ಡ್ ಆ್ಯಂಡ್ ಕಾಫ್ನ ಮಾಡ್ತಾ ಇರುತ್ತೆ, ಕೋಲ್ಡ್ ಕಾಫ್ನ ರಿಕರಿಂಗ್ ಮಾಡ್ತಾ ಇರುತ್ತೆ. ಸೊ ದಯವಿಟ್ಟು ಸಾಫ್ಟ್ ಟಾಯ್ಸ್ನ ಈ ರೀತಿ ನೀವು ಕೇರ್ ಮಾಡಲೇಬೇಕು. ಇಲ್ಲ ಅಂತಂದರೆ ಸಾಫ್ಟ್ ಟಾಯ್ಸ್ನ ನೀವು ಎತ್ತಿ ಮೇಲ್ಗಡೆ ಇಟ್ಬಿಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮಕ್ಕಳ ಹೆಲ್ತ್ಗೆ ಇದು ತುಂಬ ಹಾನಿಕಾರಕ. ನೀವು ಪ್ರಾಪರಾಗಿ ಹೈಜೀನ್ ಮಾಡಿಲ್ಲ ಅಂತಂದರೆ. ಅದಿತಿಗೆ ಅವ್ರು ಸಾಫ್ಟ್ ಟಾಯ್ಸ್ನ ಬಿಟ್ಟು ಬರೋದಕ್ಕೆ ಮನಸ್ಸೇ ಇಲ್ಲ. ಮಮ್ಮ ಬರೀ ಜೂಲಿ ಮಾತ್ರ ಇಲ್ಲೇ ಇರ್ತಾರೆ, ಲಯನ್ ಬಂದು ಎತ್ಕೊಂಡು ಹೋಗ್ಬಿಟ್ರೆ ಹೆಂಗಮ್ಮ, ರ್ಯಾಬಿಟ್ಟು ಹೆಂಗಮ್ಮ ಅಂತ ನನ್ನ ಕೇಳ್ತಾಯಿದ್ರು. ನಾನು ಹೇಳ್ತದೆ ಏನೂ ಆಗಲ್ಲ ಬನ್ನಿ ಅದಿತಿ, ಆಮೇಲೆ ಬಂದು ಎತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಕೆಳಗಡೆ ಬಂದಿದ ತಕ್ಷಣ ಅದಿತಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು. ಸೆಲ್ಫ್ ಪ್ಲೇ ಈಗ ಜಾಸ್ತಿ ಅದಿತಿ, ನಾನು ಏನು ಹೇಳಂಗೆ ಇಲ್ಲ. ಅವ್ರು ಏನೋ ಟಾಯ್ಸ್ ತೊಗೊಂಡು ಅವ್ರು ಆಟ ಆಡ್ತಿದ್ರು. ನಾನು ದಾಳಿಂಬೆ ಜ್ಯೂಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅದಿತಿಗೆ ಜ್ಯೂಸ್ ಮಾಡಿಕೊಡ್ತಿದ್ದೆ.
ದಾಳಿಂಬೆ ಜ್ಯೂಸ್ನ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ದಾಳಿಂಬೆ ಹಣ್ಣನ್ನು ಅದಿತಿಗೆ ಕೊಡ್ತೀನಿ, ಕೊಡಲ್ಲ ಅಂತ ಏನೂ ಇಲ್ಲ. ಅದಿತಿ ಆ್ಯಕ್ಚುಲಿ ಬಾಯಲ್ಲಿ ತಿಂತಿರೋದು ದಾಳಿಂಬೆ ಹಣ್ಣು. ಅವರು ಏನು ಅಗ್ದುಕೊಂಡು ತಿನ್ನೋದಕ್ಕೆ ಅದಿತಿಗೆ ಆಲ್ರೆಡಿ ಅಲ್ಲೆಲ್ಲ ಚೆನ್ನಾಗಿ ಬಂದಿದೆ. ಕೆಲವೊಂದು ಸಲ ನುಂಗ್ಬಿಡ್ತಾರೆ. ಮಕ್ಕಳಿಗೆ ವೆರೈಟಿ ಇರಲಿ ಅಂತ ನಾನು ಅದಿತಿಗೆ ಜ್ಯೂಸ್ ಮಾಡ್ಕೊಡ್ತೀನಿ. ಅವ್ರಿಗೆ ಜ್ಯೂಸ್ ಅಂತಂದರೆ ತುಂಬ ಇಷ್ಟ, ಮಿಲ್ಕ್ ಶೇಕ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿ ಮಿಕ್ಸರ್ ಜಾರ್ಗೆಲ್ಲ ಹಾಕಲ್ಲ, ಹ್ಯಾಂಡ್ ಸ್ಕ್ವೀಸ್ ಮಾಡ್ತೀನಿ. ಆ ಒಂದು ಬೀಜ ಬರುತ್ತಲ್ಲ ಅದನ್ನು ನಾನು ತಿಂತೀನಿ. ಅಂದರೆ ಅದಿತಿಗೆ ಅದನ್ನು ಬೀಜ ತಿನ್ನಕ್ಕೆ ಏನು ರಸ ಎಲ್ಲ ಹೋದ್ಮೇಲೆ ಮಕ್ಳಿಗೆ ಹೆಂಗೆ ಇಷ್ಟ ಆಗುತ್ತೆ. ಸೊ ನಾನು ಅದನ್ನೇನು ವೇಸ್ಟ್ ಮಾಡೋದಿಲ್ಲ, ಆ ಬೀಜನ ನಾನು ತಿಂತೀನಿ. ಸೊ ತುಂಬ ಒಳ್ಳೆಯದು ಮಕ್ಕಳಿಗೆ ಈ ಒಂದು ದಾಳಿಂಬೆ ಜ್ಯೂಸು, ದಾಳಿಂಬೆ ಹಣ್ಣನ್ನು ಕೊಡೋದ್ರಿಂದ. ಅದಿತಿಗೆ ಶೇರಿಂಗ್ ಇಸ್ ಕೇರಿಂಗ್ ಅನ್ನೋ ಕಾನ್ಸೆಪ್ಟನ್ನ ಕಲಿಸಿದ್ದೀನಿ. ಅಂತಂದರೆ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಬೇಕು, ಶೇರ್ ಮಾಡಿಕೊಂಡ್ರೆ ನಾವು ಬೇರೆಯವ್ರನ್ನ ಕೇರ್ ಮಾಡ್ದಂಗೆ. ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್ ಅಂತ. ಪ್ರತಿ ಸಲ ಅವ್ರು ಏನೇ ತಿನ್ನುವಾಗ್ಲೂ ನನಗೆ ಶೇರ್ ಮಾಡ್ತಾರೆ, ಅವ್ರ ಡ್ಯಾಡಂಗೆ ಶೇರ್ ಮಾಡ್ತಾರೆ, ಅವ್ರ ಅಜ್ಜಿಗೆಲ್ಲ ಶೇರ್ ಮಾಡೋಕ್ಕೆ ಹೋಗ್ತಾರೆ. ಸೊ ಶೇರಿಂಗ್ ಇಸ್ ಕೇರಿಂಗ್ ಅನ್ನೋದನ್ನು ಮಕ್ಕಳಿಗೆ ನಾವು ಇಂಟ್ರೊಡ್ಯೂಸ್ ಮಾಡೋದು ತುಂಬ ಒಳ್ಳೆಯದು. ಬಟ್ ಡೋಂಟ್ ಎಕ್ಸ್ಪೆಕ್ಟ್ ನನ್ನ ಮಗ ಟಾಯ್ಸ್ನ ಕೊಡಬೇಕು, ತಿಂದಿದ್ದೆಲ್ಲನೂ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಕೆಲವೊಂದು ಸಲ ಮಕ್ಕಳು ಶೇರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ಅದಿತಿ ಶೇರ್ ಮಾಡ್ತಾರೆ. ಐ ಡೋಂಟ್ ನೋ, ಅದಿತಿಗೆ ಚಾಕ್ಲೇಟ್ಸು, ಐಸ್ ಕ್ರೀಮ್ಸ್ ಎಲ್ಲ ನಾವು ತುಂಬ ಅಭ್ಯಾಸ ಮಾಡಿಲ್ಲ. ಪ್ರತಿದಿನ ಚಾಕ್ಲೇಟ್ಸ್ ಕೊಡೋದು, ಲೇಸ್ ಕೊಡಿಸೋದು, ಕುರ್ಕುರೆ ಕೊಡೋದು, ಅದೆಲ್ಲ ನಾವು ಯಾವುದೂ ಅಭ್ಯಾಸ ಮಾಡಿಲ್ಲ. ಸೊ ಆ ಒಂದು ಕಾನ್ಸೆಪ್ಟಲ್ಲಿ ನನಗೆ ಗೊತ್ತಿಲ್ಲ, ನಾನು ಅಭ್ಯಾಸ ಮಾಡೋದು ಇಲ್ಲ ಬಿಡಿ, ಅದೆಲ್ಲ ಜಂಕ್ ಫುಡ್ ಅಲ್ವಾ. ಅದಿತಿಗೆ ಆಲ್ರೆಡಿ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ, ವೀಕ್ಲಿ ಒನ್ಸ್ ಮಾತ್ರ ಚಾಕ್ಲೇಟ್ನ ತಿನ್ನಬೇಕು ಆ ರೀತಿ. ಸೊ ಮುಂದೆ ಬೇರೆ ಅಂದರೆ ಈಗ ಸಿಚುಯೇಷನ್ಸ್ ಎಲ್ಲ ಬದಲಾಗತ್ತೆ. ನನ್ನ ಅಟೆನ್ಷನ್ ಅದಿತಿ ಮೇಲೆ ಕಡಿಮೆ ಆದಾಗ ಅವರ ಬಿಹೇವಿಯರ್ಸಲ್ಲಿ, ಅವರ ಒಂದು ಈಟಿಂಗ್ ಹ್ಯಾಬಿಟ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಅವಾಗ ಏನಂತ ಗೊತ್ತಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಈಗಲಿಂದನೇ ಅದಿತಿನ ಟ್ರೈ ಮಾಡ್ತಾ ಇದ್ದೀನಿ ಅವ್ರನ್ನ ಸೆಟ್ ಮಾಡೋದಕ್ಕೆ. ಏನಂತಂದರೆ ವೀಕ್ಲಿ ಒನ್ಸ್ ಮಾತ್ರ ಚಾಕ್ಲೇಟು, ಐಸ್ ಕ್ರೀಮ್ ಎಲ್ಲ ತಿನ್ನಬೇಕು ಅಂತ ಹೇಳಿದಾಗ ರಿಪೀಟ್ ಮಾಡ್ತಾರೆ. ಗೊತ್ತಿಲ್ಲ ಅವ್ರಿಗೆ ಹೇಗೆ ಅನಿಸುತ್ತೆ ಅಂತ, ಮಕ್ಕಳಲ್ವಾ ಪಾಪ. ಆದ್ರೂ ಮಕ್ಕಳಿಗೆ ಈ ರೀತಿ ಬೌಂಡ್ರೀಸ್ನೆಲ್ಲ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈಗಿನ ಆಹಾರ ಅಷ್ಟು ಸೇಫ್ ಅಲ್ಲ ಮಕ್ಕಳಿಗೆ. ಏನೇನೋ ಸ್ಟೋರೀಸ್ನ ನೋಡ್ತೀವಲ್ವ ನಾವು, ಕುರ್ಕುರೆ ತಿಂದು ಮಗು ಸಾವನ್ನಪ್ತು, ಅದೆಲ್ಲ ನೋಡಿದಾಗ ಎಷ್ಟು ಕರಳು ಹಿಂಡುತ್ತೆ ಗೊತ್ತಾ. ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಿ ಆಗ್ತಿಲ್ಲ, ಪಾಟಿ ಸರಿಯಾಗಿ ಪಾಸ್ ಮಾಡ್ತಿಲ್ಲ, ಮತ್ತು ಹೊಟ್ಟೆಯಲ್ಲಿ ಏನೋ ಒಂಥರ ಗುಡುಗುಡು ಸೌಂಡ್ ಬರುತ್ತೆ ಅಂತ ಅಂದಾಗ ನೀವು ದಾಳಿಂಬೆ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ ಜ್ಯೂಸ್ ಮಾಡಿಕೊಡ್ಬೋದು ಈ ರೀತಿ. ಇದಕ್ಕೆ ನಾನು ಯಾವುದೇ ರೀತಿ ಸ್ವೀಟ್ ಅಂತಂದರೆ ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿಲ್ಲ. ಅದರಲ್ಲಿ ಹುಳಿ ಇರೋದಕ್ಕೇ ಅದಿತಿ ಅಂತ ಮಾಡಿಕೊಂಡು ಕುಡಿತಾ ಇದ್ದಾರೆ. ಆಯ್ತು, ಕುಡಿಬೇಕು, ಕುಡಿತಾ ಇಲ್ಲ ನೀವು. ಕುಡಿ. ಆ್ಯಂಡ್ ಒನ್ ಮೋರ್ ಏನು ಅಂತಂದರೆ, ಈ ದಾಳಿಂಬೆ ಮಕ್ಕಳಿಗೆ ಇಮ್ಯುನಿಟಿನ ತುಂಬ ಚೆನ್ನಾಗಿ ಡೆವಲಪ್ ಮಾಡುತ್ತೆ. ಆದರೆ ಸಾಕಷ್ಟು ಪೇರೆಂಟ್ಸ್ಗಳಿಗೆ ಏನು ಯೋಚನೆ ಅಂತಂದರೆ, ದಾಳಿಂಬೆ ಹಣ್ಣು ಅಥವಾ ಯಾವುದೇ ಹಣ್ಣು ಕೊಟ್ಟರೆ ಮಕ್ಳಿಗೆ ಕೋಲ್ಡ್ ಆಗುತ್ತೆ, ನನ್ನ ಮಗುಗೆ ಹಣ್ಣು ಕೊಟ್ಟೆ ಕೋಲ್ಡ್ ಆಗುತ್ತೆ, ಈ ರೀತಿ ಎಲ್ಲ ಏನೂ ಇಲ್ಲ. ಕೋಲ್ಡ್ ಆಗೋದು ಅದೆಲ್ಲ ಕಂಪ್ಲೀಟ್ಲಿ ಕಾಮನ್. ನಮ್ಮ ಬಾಡಿಯಲ್ಲಿ ಆಗುವಂತಹ ಚೇಂಜಸ್ ಅದು ಹಣ್ಣಿಂದ ಆಗುತ್ತೆ ಅನ್ನೋದೆಲ್ಲ ತುಂಬ ಶುದ್ಧ ಸುಳ್ಳು. ದಯವಿಟ್ಟು ಹಣ್ಣುಗಳನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿ. ಇದರಲ್ಲಿರುವಂತಹ ವಿಟಮಿನ್ ಸಿ ಮಕ್ಕಳ ಐರನ್ ಅಬ್ಸಾರ್ಪ್ಷನ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅದಿತಿನೂ ಅವರು ಸ್ನ್ಯಾಕ್ಸ್ ಮುಗಿಸಿದ್ರು ಅಂತಂದರೆ ದಾಳಿಂಬೆ ಜ್ಯೂಸ್ ಕುಡಿದ್ರು. ನಾನು ದಾಳಿಂಬೆ ಹಣ್ಣನ್ನು ತಿಂದು ನೆಕ್ಸ್ಟು ನಮ್ಮದು ರೈಟ್ ಬ್ರೈನ್ ಎಜುಕೇಷನ್ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕಾಗಿತ್ತು. ಇವತ್ತು ಫ್ಲ್ಯಾಶ್ ಕಾರ್ಡ್ ಬೇಡ ಅಂತ ಹೇಳಿ ಅದಿತಿಯ ಲರ್ನಿಂಗ್ ಕುಷನ್ ಬುಕ್ ಇದೆ, ಅದರಲ್ಲೂ ಇದೇ ರೀತಿ ಪಿಕ್ಚರ್ಸ್ ಎಲ್ಲ ಇದೆ. ಅದಿತಿ ಪಾಯಿಂಟಿಂಗ್ ಮಾಡಿ ಹೇಳ್ತಾರೆ, ನಾನು ಅದನ್ನು ಹೇಳ್ತೀನಿ. ಎಲ್ಲನೂ ಅದಿತಿಗೆ ಗೊತ್ತಿರೋದನ್ನ ಇದೊಂಥರ ರಿವಿಷನ್. ಪ್ರತಿದಿನ ಮಕ್ಕಳಿಗೆ ರಿವಿಷನ್ ಮಾಡಿಸ್ಬೇಕಾಗತ್ತೆ. ಎಷ್ಟು ಸಲ ರಿವೈಸ್ ಮಾಡಿಸ್ತೀವೋ ಮಕ್ಕಳ ಬ್ರೈನಲ್ಲಿ ಅಷ್ಟು ಚೆನ್ನಾಗಿ ನ್ಯೂರಾನ್ ಕನೆಕ್ಷನ್ ಆಗುತ್ತೆ. ಏರೋಪ್ಲೇನ್ ಆದ್ಮೇಲೆ ಹೆಲಿಕಾಪ್ಟರ್. ಅವತ್ ನೋಡಿದ್ವಲ್ಲ, ಏನದು, ಟ್ರೈನ್. ಓಕೆ. ಲೋಟಸ್, ರೋಸ್, ಸನ್ಫ್ಲವರ್, ಆಸ್ಟರ್, ಮಾರಿಗೋಲ್ಡ್, ತುಲಿಪ್, ಹೈಬಿಸ್ಕಸ್, ಡೇಸಿ, दहलिया, गरबेरा, लिली, ओलेंडर, जैस्मिन, डैफोडिल, ऑर्चिड, मांगोलिया. ओके, याद ಹೇಳ್ತೀರಾ? ರೈಮ್ಸ್ ಹೇಳೋಣ. Itsy bitsy spider climbed up the water spout. Down came the rain and washed the spider out.
Out came the sun and dried up all the rain, and itsy bitsy spider climbed up the spout again. The itsy bitsy spider climbed up the water spout. Down came the rain and washed the spider out. Out came the sun and dried up all the rain, and itsy bitsy spider climbed up the spout again. ಆಫ್ ಮಾಡಲಾ ಅಂತಂದ್ರೆ ಎತ್ತಿಡ್ಲಾ? ಇದನ್ನ ಹೇಳ್ಬಿಡ್ತೀರಾ ಆಲ್ಫಾಬೆಟ್ಸ್? ಸ್ಟಾರ್ಟ್. ಆಪಲ್, ಬಾಲ್, ಬಾಲ್, ಆಮೇಲೆ ಕ್ಯಾಟ್, ಡಾಗ್, ಇಲ್ಲಿ ಬನ್ನಿ ಕೂಚೋಡಿ. ಹೇಳಿ. ಡಾಗ್ ಆದ್ಮೇಲೆ ಇದು ಎಲಿಫೆಂಟ್, ಫಿಶ್. ಫಾಸ್ಟ್ ಹೇಳ್ಬೇಕು. ಫಿಶ್, ಮೇಕೆ, ಗೋಟ್, ಹಾರ್ಸ್. ನೆಕ್ಸ್ಟ್ ಐಸ್ ಕ್ರೀಮ್, ಕೈಟ್ ಅಂದ್ರೆ ಗಾಳಿಪಟ. ಕರೆಕ್ಟ್. ನೆಕ್ಸ್ಟ್ ಲಯನ್, ಇದು ಮೌಸ್. ನೆಕ್ಸ್ಟ್ ಏನು ಹಾಕೊಂಡಿಲ್ಲ. ನೆಕ್ಸ್ಟ್ ಹೇಳಿ. ಮೌಸ್ ಆದ್ಮೇಲೆ ಬಾಲ ಅದಕ್ಕೆ ಇರುತ್ತೆ. ಅದಿತಿಗೆ ಹೆಂಗ್ ಜುಟ್ಟಿರುತ್ತೋ ಅದಕ್ಕೆ ಬಾಲ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೆಸ್ಟ್, ಇದು ಔಲ್. ಮತ್ತೆ ಇದೆಂತ ಹೇಳಿ. ಇದೇನಿದು? ಪ್ಯಾರೆಟ್. ನೆಕ್ಸ್ಟ್ ಇದು ಇದೆಂತ? ಕ್ವೀನ್. ಬಿಡಿ ಬಳೆ ಬಿಡಿ. ನೆಕ್ಸ್ಟ್ ಆರ್ ಫಾರ್ ಯಾವ್ದಿದು? ಹೂವ. ರೋಸ್. ನೆಕ್ಸ್ಟ್ ಇದು ನೆಕ್ಸ್ಟ್ ಟಿ. ಟಿ ಫಾರ್ ಇದು ಕಂದ ಟೊಮ್ಯಾಟೊ. ತುಂಬ ಜನಗಳಿಗೆ ಏನಪ್ಪ ಕ್ವೆಶ್ಚನ್ನು ಅಥವಾ ಡೌಟ್ಸ್ ಅಂತಂದರೆ, ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತೀರಾ ನೀವು ನಿಮ್ಮ ಮಗುಗೆ? ಬಿಡಿ, ಕಲಿಯೋ ಏಜಿಗೆ ಕಲಿಯುತ್ತೆ ಅಂತ. ಖಂಡಿತವಾಗ್ಲೂ ಕಲಿಯೋ ಏಜ್ ಇದೇನೇನೆ. ಮಕ್ಕಳಿಗೆ 0 to 6 years ಬ್ರೈನ್ ಡೆವಲಪ್ಮೆಂಟ್ 90% ಆಗ್ತಿರುತ್ತೆ. ಆ್ಯಂಡ್ ಪ್ರತಿ ಸೆಕೆಂಡ್ಸ್ಗೂ ಸಾವಿರಾರು ನ್ಯೂರಾನ್ ಕನೆಕ್ಷನ್ಸ್ ಮಕ್ಕಳ ಬ್ರೈನಲ್ಲಿ ಆಗ್ತಿರುತ್ತೆ. ಆ ನ್ಯೂರಾನ್ ಕನೆಕ್ಷನ್ಸ್ನ ನಾವು ಹೇಗೆ ಡೆವಲಪ್ ಮಾಡ್ತೀವಿ, ಎಷ್ಟು ಎಕ್ಸ್ಪೋಸ್ ಮಾಡ್ತೀವಿ ಮಕ್ಕಳ ಕಲಿಕೆಯಲ್ಲಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳಿಗೆ ಈ ರೀತಿ ಕಲಿಕೆ ಮಾಡಿಸೋದ್ರಿಂದ ಫ್ಲ್ಯಾಶ್ ಕಾರ್ಡ್ ಆ್ಯಕ್ಟಿವಿಟಿ ಇರಬಹುದು ಅಥವಾ ಬೇರೆ ರೀತಿಯಾದ ಒಂದು ಆ್ಯಕ್ಟಿವಿಟೀಸ್ನ ಮಾಡಿಸೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಆದಿತ್ಯ ಬ್ರೈನ್ ಡೆವಲಪ್ಮೆಂಟ್ಗೆ ನಾನು ಏನೇನು ಮಾಡಬೇಕೋ ಅದನ್ನು ಎಲ್ಲನೂ ಸಾಧ್ಯವಾದಷ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ರೀತಿ ಪ್ರತಿದಿನ ಆದಿತ್ಯಗೆ ಮಾಡಿಸೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಮೆಮರಿ ಚೆನ್ನಾಗಾಗುತ್ತೆ. ಅಂತಂದರೆ ಆದಿತ್ಯಗೆ ಅಂತಲೇ ಅಲ್ಲ, ಎಲ್ಲ ಮಕ್ಳಿಗೂ ಮೆಮರಿ, ಅವರ ರಿಟೆನ್ಷನ್ ಚೆನ್ನಾಗಿರುತ್ತೆ. ಫೋಟೋಗ್ರಾಫಿಕ್ ಮೆಮರಿ, ಫ್ಲ್ಯಾಶ್ ಕಾರ್ಡ್ ಬೆನಿಫಿಟ್ಸೇ ಅದು. ಫೋಟೋಗ್ರಾಫಿಕ್ ಮೆಮರಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ರೈಟ್ ಬ್ರೈನ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಬೆಸ್ಟು ಇದನ್ನ ನಾವು ಮಾಡಲೇಬೇಕಾಗುತ್ತೆ. ಪ್ರತಿಯೊಂದು ಮಕ್ಳಿಗೂ ರೈಟ್ ಬ್ರೈನ್ ಎಜುಕೇಷನ್ ಮಾಡೋದು ಇದು ಮಕ್ಕಳ ಹಕ್ಕು. ಅದನ್ನು ನಾವು ಮಾಡಲೇಬೇಕು. ಅದಿತಿದು ಆಟ ಆಯಿತು. 12:30 ಆಯಿತು. ಅದಿತಿಗೆ ಊಟ ಮಾಡಿಸ್ಬಿಟ್ಟೆ, ಮಲಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ರೆಸಿಪಿ ಶೂಟ್ ಮಾಡ್ಕೊಳ್ಬೇಕಿತ್ತಲ್ಲ, ಅದಕ್ಕೂ ರೆಡಿ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಅಥವಾ ಮಶ್ರೂಮ್ ರೈಸ್ ಅಂತ ಹೇಳ್ಬೋದು. ತುಂಬ ಒಳ್ಳೆಯದು ಮಶ್ರೂಮ್ನ ಮಕ್ಕಳಿಗೆ ಕೊಡೋದ್ರಿಂದ.
ಈ ಮಶ್ರೂಮು ಅಷ್ಟೇ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಮಕ್ಕಳನ್ನ ತುಂಬ ಚೆನ್ನಾಗಿ ಶಾರ್ಪ್ ಮಾಡುತ್ತೆ ಆ್ಯಂಡ್ ಹೊಟ್ಟೆ ಗಟ್ ಹೆಲ್ತ್ ಏನಾದರೂ ಮಕ್ಕಳಿಗೆ ಕೆಟ್ಟಿದ್ರೆ ಅದನ್ನು ಸಹ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಮಶ್ರೂಮ್ನ ಮಕ್ಕಳಿಗೆ ವಾರಕ್ಕೆ ಒಂದ್ಸಲ ನಾವು ಕೊಡಬೇಕಾಗತ್ತೆ. ತುಂಬ ಒಳ್ಳೆಯದು ಮಕ್ಕಳಿಗೆ ಮಶ್ರೂಮ್ನ ಕೊಡೋದ್ರಿಂದ. ಇದು ಈ ರೆಸಿಪಿ ತುಂಬ ಬೇಸಿಕ್ಕು, ಎಲ್ಲನೂ ರೆಡಿ ಮಾಡ್ಕೊಂಡಿದೆ. ಅಕ್ಕಿ, ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್ ಆ್ಯಂಡ್ ಚಿಲ್ಲಿ ಪೌಡರ್. ಅದಿತಿ ಖಾರ ತಿಂತಾರೆ, ನಿಮ್ಮ ಮಕ್ಕಳು ಖಾರ ತಿಂತಿಲ್ಲ ಅಂತಂದರೆ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡ್ಬೋದು. ಧನಿಯಾ ಆ್ಯಂಡ್ ಗರಂ ಮಸಾಲ ಹಾಕ್ಕೊಳ್ಳಿ. ಫಸ್ಟು ಪ್ಯಾನ್ಗೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಿತಿಗೆ ಪ್ರತಿಯೊಂದು ಡಿಶಸ್ಗೂ ನಾನು ತುಪ್ಪನೇ ಯೂಸ್ ಮಾಡೋದು, ಎಣ್ಣೆ ತುಂಬ ಕಡಿಮೆ. ನಾವು ಮಾಡಿರುವಂತಹ ಡಿಶಸ್ನ ತಿಂತಿದ್ದಾರೆ ಅಂತಂದರೆ ಅದರಲ್ಲಿ ಅದಿತಿಗೆ ಎಣ್ಣೆ ಇರುತ್ತೆ, ಇಲ್ಲ ಅಂತಂದರೆ ನಾನು ತುಪ್ಪದಲ್ಲೇ ಅದಿತಿಗೆ ಮಾಡೋದು. ತುಪ್ಪ ಕೊಟ್ಟರೆ ಒಳ್ಳೆಯದು, ಅವರ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಮಕ್ಕಳದು ಹೇರ್ ತುಂಬ ಚೆನ್ನಾಗಿರುತ್ತೆ. ಸೊ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ನಾನು ಸಣ್ಣ ಈರುಳ್ಳಿ ಯೂಸ್ ಮಾಡಿದ್ದೀನಿ, ತುಂಬ ಒಳ್ಳೆಯದು ಸಣ್ಣ ಈರುಳ್ಳಿ ಯೂಸ್ ಮಾಡೋದ್ರಿಂದ. ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು, ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಸಾಟ್ ಮಾಡ್ಕೊಳ್ಬೇಕು. ಈ ಮಶ್ರೂಮ್ ಮಕ್ಕಳಿಗೆ ಗಟ್ ಹೆಲ್ತ್ ಅಷ್ಟೇ ಡೆವಲಪ್ ಮಾಡ್ದೇನೆ ಮಕ್ಕಳ ಹೈಡ್ರೇಷನ್ ಸಹ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಕೆಲವರು ಹೇಳ್ತಿರಲ್ಲ ನಮ್ಮ ಮಗು ನೀರೇ ಕುಡಿಯೋದಿಲ್ಲ, ಯಾವ ತರಕಾರಿ ಯೂಸ್ ಮಾಡಬೇಕು, ಯಾವ ಹಣ್ಣು ಯೂಸ್ ಮಾಡಬೇಕು ಅಂತ. ಮಶ್ರೂಮ್ ಇಸ್ ದ ಬೆಸ್ಟ್ ಆಪ್ಷನ್. ನೀವು ಮಶ್ರೂಮ್ನ ಯೂಸ್ ಮಾಡಿದ್ರೆ ಮಕ್ಕಳಿಗೆ ಹೈಡ್ರೇಷನ್ ಸಹ ನೀಡುತ್ತೆ. ಯಾಕಂತಂದರೆ ಇದರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿನೇ ಇರುತ್ತೆ. ಟೊಮ್ಯಾಟೊ ಎಲ್ಲ ಸಾಟ್ ಆದಮೇಲೆ ನಾನು ಮಶ್ರೂಮ್ನ ಹಾಕ್ಕೊಂಡು ಸಾಟ್ ಮಾಡ್ತಾಯಿದ್ದೀನಿ. ಮಶ್ರೂಮ್ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ಒಂದು 75 ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ. ಅಂದರೆ ಒಂದು ಹೊತ್ತಿಗೆ ಅಷ್ಟೇ, ಅಂತಂದರೆ ಮಧ್ಯಾಹ್ನಕ್ಕೆ ಮಾತ್ರ ಅದಿತಿಗೆ ಇದನ್ನು ಕೊಡೋದು, ನೈಟ್ ಟೈಮ್ಗೆ ಬೇರೆ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನೀವೇನಾದರೂ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀರಾ, 2 ಟೈಮ್ಗೆ ಮಕ್ಕಳಿಗೆ ಮಾಡ್ಕೊಡ್ತಿದ್ದೀರಾ ಅಂತಂದರೆ ಮಶ್ರೂಮ್ನ ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನು ಮಸಾಲ ಪೌಡರ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಅಂತಂದರೆ ಒಂದು 1/4 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ ಆ್ಯಂಡ್ ಗರಂ ಮಸಾಲ. ಗರಂ ಮಸಾಲಾನ ನೀವು ಮಕ್ಕಳಿಗೆ 7 ಮಂತ್ಸಿಂದನೇ ಯೂಸ್ ಮಾಡೋದಕ್ಕೆ ಶುರು ಮಾಡ್ಬೋದು. ಯಾವ್ಯಾವ ಸ್ಪೈಸಸ್ನ ಮಕ್ಕಳಿಗೆ ಯೂಸ್ ಮಾಡಬೇಕು ಅಂತ ಒಂದು ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮಾಮೀಸ್ಗೆ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಾಕಿ, ಒಂದು ಸ್ವಲ್ಪ ಅಕ್ಕಿ ಅಂದರೆ ಒಂದು 30 to 40% ಅಕ್ಕಿ ಇದೇ ರೀತಿ ಅಂತಂದರೆ ಕುಕ್ಕರ್ನ ವಿಷಲ್ ಮುಚ್ಚೋದಕ್ಕಿಂತ ಮುಂಚೆನೇ ಮಾಡಿದ್ರೆ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಅಂತಂದರೆ ಗ್ಯಾಸ್ಟ್ರೈಟಿಸ್ ಎಲ್ಲ ಮಕ್ಕಳಿಗೆ ಆಗುತ್ತೆ ಅಂತ ಕೆಲವರು ನಂಬ್ತಾರೆ ಅಲ್ವಾ. ಸೊ ಅದಾಗೋದಿಲ್ಲ. ಇದನ್ನು ನಮ್ಮ ಮನೇಲಿ ಹೇಳ್ಕೊಟ್ಟಿರೋದು, ಅದಕ್ಕೋಸ್ಕರ ನಾನು ಇದನ್ನು ಫಾಲೋ ಮಾಡ್ತೀನಿ. ಅದಾದಮೇಲೆ 2 ವಿಷಲ್ ಹಾಕ್ಕೊಂಡ್ರೆ ಮಶ್ರೂಮ್ ರೈಸ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಊಟ ಅದಿತಿಗೆ ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಅದಿತಿನೇ ತಿಂತಾರೆ. ಬಿಸಿ ಇತ್ತು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಆರಿಸ್ತಿದ್ದೆ. ಅದಿತಿ ಕತೆ ಶುರುವಾಗಿದೆ ಇವಾಗ, ತರಕಾರಿ ಬೇಡ, ಬೆಳ್ಳುಳ್ಳಿ ಬೇಡ, ಈರುಳ್ಳಿ ಬೇಡ ಅಂತ. ಸೊ ನೀವೇ ನೋಡಿ ಅದಿತಿ ಹೇಗೆಲ್ಲ ತಿಂತಾರೆ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ನ ಈ ವಿಡಿಯೋ ಜೊತೆನೇ ಎಂಡ್ ಮಾಡ್ತಿದ್ದೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಯಾವ ಕಾಂಟೆಂಟ್ ಬೇಕು ಅಂತ ನಿಮ್ಮ ಒಂದು ಅಭಿಪ್ರಾಯನ ನನಗೆ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಸಿ ಯು, ಟಾಟಾ, ಬಾಯ್. ಬಿಸಿ ಇದೆ, ನಾನು ಇಟ್ಕೊಂತೀನಿ. ಸರಿ ಇಟ್ಕೊಂಡು ಎತ್ಕೊಳ್ಳಿ, 1 ಸ್ಪೂನ್ ತಿನ್ನಿ, ಟೇಸ್ಟ್ ಹೇಗಿದೆ ನೋಡಿ. ಸ್ಕೂಪ್ ಮಾಡಿದ್ದೀನಿ ಪಾಪ ನಾನು. ಈರುಳ್ಳಿ ಎಲ್ಲ ತಿನ್ಬೇಕು ಪಾಪು, ಹೆಲ್ದಿ ಬೇಬಿಗೆ ಎಲ್ಲ ಬೇಕು. ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ ಅಂತ ಹೇಳಿದ್ರೆ ಹೆಂಗೆ? ಈರುಳ್ಳಿ ಬೇಡವಾ? ಸರಿ ಆಯ್ತು, ಈರುಳ್ಳಿ ನಾಳೆಯಿಂದ ಹಾಕಲ್ಲ. ಡ್ಯಾಡಂಗೆ ಹೇಳ್ತೀನಿ ಈರುಳ್ಳಿ ಎಲ್ಲ ತರಬೇಡಿ ಮನೆಗೆ, ಅದಿತಿಗೆ ಇಷ್ಟ ಆಗ್ತಿಲ್ಲ ಈರುಳ್ಳಿ ಅಂತ ಹೇಳ ಡ್ಯಾಡಂಗೆ. ಹೇಗಿದೆ ಹೇಗಿದೆ ಅದಿತಿಗೆ ಮಶ್ರೂಮ್ ಬಿರಿಯಾನಿ? ಏನಪ್ಪ ಇದು? ನೀವೇ ತಿನ್ನಿ ತಗೊಳ್ಳಿ. ಕಳ್ಳ ನೀನು. ಅದೇ ಮಶ್ರೂಮ್ ತಿನ್ಬೇಕು, ಕಚ್ಕೊಂಡು ಸೂಪರ್ ಆಗಿರುತ್ತೆ. ತಿನ್ನಿ. ತಿನ್ಬೇಕು ಪಾಪ, ಹಂಗೆಲ್ಲ ಮಾಡಬಾರ್ದು. ಬೇಡ ಬೇಡ ಅಂತ ಹೇಳ್ಬಾರ್ದು. ಯು ಆರ್ ಎ ಹೆಲ್ದಿ ಬೇಬಿನೋ. ಅದಿತಿ ಇಸ್ ಹೆಲ್ದಿ ಬೇಬಿ. ಅದಿತಿ ಇಸ್ strong. Then you have to eat all of this. Strong girl. Wow, yummy yummy. ಬರಿ ಅನ್ನನೇ ಇದು. ಅದು ಇದು ಅಷ್ಟೇ. ಎದ್ದೀನಿ 1 ಸ್ಪೂನ್ ತಿನ್ನಿ ನೋಡಿ ಹೇಗಿದೆ. ಚಿನಿ ಅದು ಚಿಕನ್. ಅದು ಅದಿತಿ ಚಿಕನ್ ಫೇವ್ರೆಟ್ ಅಲ್ವಾ? ಅದಿತಿ ಚಿಕನ್ ಹಾಕಿ ಮಾಡಿರೋದು ನಾನು ಬಿರಿಯಾನಿ ಇವತ್ತು. ತಿನ್ನಿ. ಓಕೆ ತಿನ್ನಿ ನೀವೇ. ಸೆಲ್ಫಿ ಇಡಿ. ಬೆಳ್ಳುಳ್ಳಿ ಹಾಕೇ ಇಲ್ಲ ನಾನು. ಈರುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕಿಲ್ಲ, ಟೊಮೊಟೊ ಹಾಕಿಲ್ಲ, ಏನು ಹಾಕಿಲ್ಲ. ಬರೀ ಅಕ್ಕಿ ಹಾಕಿ ಕುಕ್ಕರ್ಗೆ ಕುಗ್ಸಿದಷ್ಟೇ. ಟೇಕ್.
ಸರಿ ಕುಕ್ಕರಲ್ಲಿ ಮಾಡಲ್ಲ, ನಾಳೆಯಿಂದ ಬೇರೆದಳೆ ಮಾಡ್ತೀನಿ. ತಿನ್ನಿ. ಸರಿ ಬೆಳ್ಳುಳ್ಳಿ ಹಾಕಿಲ್ಲ. ಕಚ್ಕೊಂಡು ತಿನ್ಬೇಕು ಚೆನ್ನಾಗಿ. ಮುದುಬುಲ್ಲಗೆ ನಾನ್ ಟೇಸ್ಟ್ ನೋಡ್ಲಾ ಹೇಗಿದೆ ಅಂತ. ಯಮ್ಮಿ ಯಮ್ಮಿ. ಏನು ಏನು? ಅದಿತಿ ಇಸ್ ಯಮ್ಮಿ ಯಮ್ಮಿ. ಅದಿತಿ ಊಟ ಮಾಡೋದೆಲ್ಲ ಯಮ್ಮಿ ಯಮ್ಮಿ. ಯಾರು ಮಾಡ್ತಾರೆ ಅದಿತಿ ಊಟ ಮಾಡೋದು? ಮಮ್ಮ. ಮಮ್ಮನಾ? ಸರಿ ತಗೊಳ್ಳಿ, ಸ್ಕೂಪ್ ಮಾಡಿದೀನಿ. ಬೆಳ್ಳುಳ್ಳಿ ಹಾಕೇ ಇಲ್ಲ ಪಾಪು ನಾನು. ಹಾ, ಚೀಚಿ ಹಾಕಿರ್ ಮಾಡಿರೋದು ಬಿರಿಯಾನಿ. ಚೀಚಿ ಇಲ್ಲ ಐತೆ, ಇದ್ರಲ್ಲಿ ಹಾಕಿದೀನಿ ಚೀಚಿನ. ಸರಿಯಾಗಿ ಇಟ್ಕೊಳ್ಳಿ ಸ್ಪೂನ್ನ. ಏನು ಇಲ್ಲ, ತಿನ್ನಿ. ಚೀಚಿ ಹಾಕಿದೀನಿ ಕಂದ, ಇದ್ರಲ್ಲೇನೆ ನೋಡಿ. ಇಲ್ಲಿ ಇಲ್ಲಿ ನೋಡಿ, ಚೀಚಿ ಇದ್ರಲ್ಲಿ ಐತೆ. ತಗೊಳ್ಳಿ. ಟೇಕ್ ಟೇಕ್ ಟೇಕ್. ಹಾಕಿದೀನಿ, ತಿನ್ನಿ. ಬಿಸಿನಾ? ಕಂಪ್ಲೀಟ್ ಮಾಡಿ ಕೂತ್ಕೊಂಡು, ಓಕೆನಾ? ತಿನ್ನು.